ಎಲ್ರಿಗೂ ಹಾಯ್, ಸ್ನೇಹ ಲಕ್ಕ ವೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಡಾಬಾ ಸ್ಟೈಲಲ್ಲಿ ಬೆಂಡೆಕಾಯಿ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಒಂದು 1/4 kg ಬೆಂಡೆಕಾಯಿ ತಗೋಬೇಕು. ಅದನ್ನು ಫಸ್ಟ್ ವಾಶ್ ಮಾಡ್ಕೊಂಡ್ಬಿಡೋಣ, ಯಾವ ಥರ ಮಾಡೋದು ಅಂತ ಹೇಳಿ. ವಾಶ್ ಆದ ನಂತರ ನೀಟಾಗಿ ಕ್ಲೀನಾಗಿರೋ ಬಟ್ಟೆ ತಗೊಂಡು ಒರೆಸ್ಕೊಳ್ಳೋಣ. ಎಲ್ಲ ಬೆಂಡೆಕಾಯಿನೂ ಕ್ಲೀನ್ ಮಾಡ್ಕೊಳ್ಳೋಣ. ನೀರಿಲ್ಲದೆ ಇರೋ ಥರ ಕ್ಲೀನ್ ಮಾಡಿಕೊಂಡು ಬೆಂಡೆಕಾಯಿ ಲೋಳೆ ಇರೋದ್ರಿಂದ ಬೆಂಡೆಕಾಯಿ ಮೇಲಿರೋ ನೀರನ್ನ ಕ್ಲೀನ್ ಮಾಡಿದ್ರೆ ಲೋಳೆ ಬರಲ್ಲ, ಕಮ್ಮಿ ಆಗುತ್ತೆ ಲೋಳೆ. ಒಂದು ಬಟ್ಟೆಯಲ್ಲಿ ತೊಳೆದ್ಬಿಟ್ಟು ಒರೆಸ್ಕೊಂಡಿರೋ ಬೆಂಡೆಕಾಯಿನ ಇವಾಗ ಕಟ್ ಮಾಡ್ಕೋಬೇಕು. ಯಾವ ಥರ? ಒಂದು ಬೆಂಡೆಕಾಯಿ 2ರಿಂದ 3 ಪೀಸ್ ಕಟ್ ಮಾಡಬೇಕು. ಆ ಥರ ಕಟ್ ಮಾಡಬೇಕು. ಚಿಕ್ಕದಿದ್ದರೆ 2 ಪೀಸು, ಸ್ವಲ್ಪ ದೊಡ್ಡದಿದ್ದರೆ 3 ಪೀಸ್ ಕಟ್ ಮಾಡೋ ಥರ ಕಟ್ ಮಾಡ್ಕೋಬೇಕು. ಇವಾಗ ನಾನು ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕದಿದ್ದರೆ ಒಂದು ಈ ಥರ ಕಟ್ ಮಾಡ್ಕೋಬೇಕು. ಈ ಸೈಜಲ್ಲಿ ಇದ್ರೆ ಸಾಕಾಗುತ್ತೆ ಬೆಂಡೆಕಾಯಿ. ಈಗ ಕಟ್ ಮಾಡಿರೋ ಬೆಂಡೆಕಾಯಿನ ಹುರ್ಕೊಳ್ಳೋಣ. ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹೊತ್ತು ಹುರಿಯೋಣ. ಈಗ ಒಂದು 1/4 ಟೀಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಲೈಟಾಗಿ, ಬೆಂಡೆಕಾಯಿ ಬಂದು ತುಂಬ ಬ್ಲ್ಯಾಕ್ ಆಗಬಾರ್ದು, ಅಂದರೆ ಸಿಹಿ ಥರ ಹುರ್ಕೋಬಾರ್ದು, ಲೈಟಾಗಿ ಹುರಿಬೇಕು. ಒಂದು 5 ನಿಮಿಷ ಆದರೆ ಸಾಕಾಗುತ್ತೆ. ಒಂದು 5ರಿಂದ 10 ನಿಮಿಷ ಬೆಂಡೆಕಾಯಿ ಹುರಿಯೋದಕ್ಕೆ ಸಾಕಾಗುತ್ತೆ. ಇದು ಹುರಿದಾದ್ಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಹುರಿದಿರೋ ಬೆಂಡೆಕಾಯಿನ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋಣ ಬನ್ನಿ. ಒಂದು ಸ್ಪೂನ್ ಎಣ್ಣೆ, ಎಣ್ಣೆಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಈರುಳ್ಳಿ, ಚಿಕ್ಕ ಈರುಳ್ಳಿ ಆದರೆ 2ರಿಂದ 3, ದೊಡ್ಡದಾದರೆ 1 ಆದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಇದನ್ನ. ಜೀರಿಗೆ, ಚಕ್ಕೆ, ಲವಂಗ, ಜೀರಿಗೆ 1/4 ಟೀ ಸ್ಪೂನು,
2 3 ಲವಂಗ, ಒಂದು 1/4 ಇಂಚಷ್ಟು ಜೀರಿಗೆ, ಚಕ್ಕೆ. ಅದಕ್ಕೆ 2 ಟೊಮೊಟೊ, ಗೋಡಂಬಿ ಹಾಕೋಣ. ಗೋಡಂಬಿ ಯಾಕೆ ಲಾಸ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಸೀದೋಗ್ಬಿಡುತ್ತೆ ಬೇಗ ಅನ್ನೋ ಕಾರಣಕ್ಕೋಸ್ಕರ ಗೋಡಂಬಿ ಲೈಟಾಗಿ ಹಾಕ್ತೀನಿ. ಧನಿಯಾ ಪೌಡರ್, ಸ್ವಲ್ಪ ಲೈಟಾಗಿ ಬಿಸಿಲಿದ್ರೆ ಸಾಕು. ಆಗ ಒಂದು 2 3 ಟೀ ಸ್ಪೂನಷ್ಟು ಕೊಬ್ಬರಿ. ನಾನು 1/4 kg ಬೆಂಡೆಕಾಯಿ ತಗೊಂಡಿರೋದ್ರಿಂದ ನನಗೆ ಇಷ್ಟ ಅಳತೆ ಸಾಕಾಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ 2 ಸ್ಪೂನ್ ಆಯಿಲ್ ಒಗ್ಗರಣೆ ಮಾಡೋದಕ್ಕೆ 2 ಸ್ಪೂನ್ ಆಯಿಲ್. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಕಸೂರಿ ಮೇಥಿ ಚೂರು, ಗರಂ ಮಸಾಲ ಸ್ವಲ್ಪ, ಟೊಮೊಟೊ, ಸಾಫ್ಟ್ ಆಗೋವರೆಗೂ ಅದರಲ್ಲಿ ಆಯಿಲ್ ಬಿಡೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ. ಇದು ಬೆಂದಿದೆ. ಬೆಂದ ನಂತರ ಸ್ವಲ್ಪ ಪೇಸ್ಟ್ ಮಾಡಿರೋ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಸ್ವಲ್ಪ ಇಂಗು, ಒಂದು 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, ಮಿಕ್ಸ್ ಮಾಡಿದ್ರೆ ಡಾಬಾ ಸ್ಟೈಲ್ ಬೆಂಡೆಕಾಯಿ ಕರಿ ರೆಡಿ. ಈಗ ಡಾಬಾ ಸ್ಟೈಲ್ ಬೆಂಡೆಕಾಯಿ ಕರಿ ರೆಡಿ ಆಗಿದೆ. ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್.